ಹೆಂಗ್ ಗೊತ್ತಾಗಿಸಿದು ನಾವು ಹೆಂಗ್ ಕಾಣ್ತೇವೆ ನಾವು ನೋಡ್ತೀವಿ ನೀನು ಬೆಸ್ಟ್ ವಿಡಿಯೋ ಮಾಡಪ್ಪ ನಾವು ನೋಡ್ತೀವಿ ಅಂದ್ಬಿಟ್ಟು ಇಬ್ರು ತಿಕ್ ತಿಕ್ಗಳಂಗೆ ಮಾಡ್ತಾ ಇದ್ದು ಹಾಕ್ತೀನಿ ಬೇಡ ಮಾತಾಡ್ಸೋದು ನೀವು ಖುಷಿ ನೀನ್ ಮಾತಾಡ್ತೀರ ಖುಷಿ ನೆಮ್ಮದಿ ಬೇಡ ಬರ್ಬೇಡ 2,000 ಯಾರಿಗೆ ಬೇಕು ಅವ್ರು ಬರ್ತೀರಿ ಪ್ರೈಸ್ ಮನಿ 2,000 ಇದೇ ಕೈ ಎತ್ತಿದ ತಕ್ಷಣ ಹೇಳ್ಬೇಕು ಮಜಾ ಆಯಾ ಕೈ ಎತ್ತಿದ ತಕ್ಷಣ ಹೇಳ್ಬೇಕು ಯೋಚನೆ ಮಾಡಂಗಿಲ್ಲ ಸ್ಟಾರ್ಟ್ ಮಾಡ್ತೀಯಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಇವತ್ತು ನಿಮ್ಗೊಂದು ಒಳ್ಳೆ ಹೊಸ ವಿಡಿಯೋ ತಂದಿದ್ದೀನಿ ನೆನ್ನೆ ವಿಡಿಯೋ ನೋಡಿದವ್ರು ಗೊತ್ತಾಗಿರುತ್ತೆ ಏನು ಅಂತ ನೆನ್ನೆ ಲಾಸ್ಟ್ ಹೇಳಿದ್ನಲ್ಲ ಊರಿಗೆ ಇಬ್ಬರಿಗೂ ಕ್ವಶನ್ ಕೇಳ್ತೀನಿ ಕ್ವಶನ್ಗಳನ್ನ ಅವರು 10 ಸೆಕೆಂಡಲ್ಲಿ ಹೇಳ್ಬೇಕು ಗೆದ್ದವರಿಗೆ 2,000 ಬಹುಮಾನ ನನ್ನ ಕಡೆಯಿಂದ ಪ್ರೀತಿಯಿಂದ ಕೊಡ್ತಿರೋದು ಯಾಕೆಂದ್ರೆ ರಾತ್ರಿ 11:30-12 ಗಂಟೆ ಟೈಮಲ್ಲಿ ಬಂದು ವಿಡಿಯೋ ನನಗೋಸ್ಕರ ಮಾಡ್ಕೊಡ್ತಾವ್ರೆ ಬರೀ 200 ರೂಪಾಯಿ ಕೊಟ್ಟರೆ ಸಾಕು ಅನ್ಕೊಂಡಿದೆ ಬೇಡ ನನಗೋಸ್ಕರ ಬರ್ತಾರ ಉಂಟು 2,000 ನೋಡಿ ಗೈಸ್ 1 2 3 4 5 6 7 8 9 10 200 ರೂಪಾಯಿ ನಾವು 10 ನೋಟವೇ 2,000 ಬಹುಮಾನ ಕೊಡ್ತಿದ್ದೀನಿ ಗೆದ್ದವ್ರಿಗೆ ಏನಪ್ಪಾ ಅಂದ್ರೆ ಮನೆಯವ್ರನ್ನ ಅವ್ರನ್ನ ಅಕ್ಕ ತಂಗಿನ ಎಷ್ಟೆಷ್ಟು ನಿಮ್ಮ ಈ ಕುಟುಂಬದ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡವ್ರೆ ಏನು ಅಂತ ಕ್ವಶನ್ ಕೇಳ್ತೀನಿ ಆ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತಾರೆ ಯಾರು ಗೆಲ್ತಾರೆ ಅವ್ರಿಗೆ 2,000 ಬಹುಮಾನ ಕೊಡ್ತೀನಿ ಅದು ಹೆಂಗಪ್ಪ ಅಂದ್ರೆ ಕೈ ಎತ್ಬೇಕು ಪಟ್ಟಂತ ಫಸ್ಟ್ ಯಾರು ಕೈ ಎತ್ತಿ 10 ಸೆಕೆಂಡ್ ಒಳಗಡೆ ಆನ್ಸರ್ ಹೇಳ್ಬೇಕು ಯೋಚನೆ ಮಾಡಂಗಿಲ್ಲ ಯೋಚನೆ ಮಾಡಿದ್ರೆ ಅದು ಇವ್ರು ಫಾರ್ವರ್ಡ್ ಆಗುತ್ತೆ ಓಕೆ ಈಗ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಬನ್ನಿ ರೆಡಿ ಇಬ್ರು ರೆಡಿ 2,000 ಇಲ್ಲಿ ಮಾಡ್ತೀನಿ ನೋಡ್ಕೊಳ್ಳಿ ಕ್ಯೂರಿಯಾಸಿಟಿ ಫಸ್ಟ್ ಕ್ವಶನ್ ಪೂರ್ತಿ ಕ್ವಶನ್ ಕೇಳಿದ್ರೆ ನಾನಂತ ಕೈ ಎತ್ತಿಲ್ಲ ಪೂರ್ತಿ ಕ್ವಶನ್ ಹೇಳಾದ್ಮೇಲೆ ಕೈ ಎತ್ತಬೇಕು ಆಯ್ತಾ ಮೊದಲನೇ ಕ್ವಶನ್ ನಿಮ್ಮ ಅಮ್ಮನ ಬಗ್ಗೆನೇ ಕೇಳ್ತೀನಿ ನಿಮ್ಮ ಅಮ್ಮನ ಹುಟ್ಟಿದ ದಿನ ಎತ್ತಿದ್ದು ಹೇಳು 1/1976 ಪಾಯಿಂಟ್ ಫಸ್ಟ್ ಪಾಯಿಂಟ್ ಇಂಚಿಗೆ ಇಂಚು ಪಾಯಿಂಟ್ ಬರ್ಕೋತೀನಿ ಇಲ್ಲಿ ಅದಕ್ಕೆ ಫಸ್ಟ್ ಪಾಯಿಂಟ್ ಇಂಚಿಗೆ ಹೋಗದೆ ನೋಡಿ ಯೋಚನೆ ಮಾಡಿ ಚೆನ್ನಾಗಿ ಆಟಾಡಿ 2,000 ನೋಡಿ ನನ್ಗೆ ಮಾತಾಡ್ತಿದ್ದೆ ಆಟಾಡು ಚೆನ್ನಾಗಿ ಅಂತ ಹೇಳ್ತಿಲ್ಲ ನೀನು ಗೆಲ್ಲು ಎಂತಿ ನನ್ನ ಮುದ್ದೆ ಅಂತೀನಿ ಗೆಲ್ಬೇಕು ನಮ್ಮ ಅಕ್ಕನಿಗೆ ಗೆಲ್ಬೇಕು ಅಂದ್ರೆ ಇದೇನಿದ್ರು ಆಯ್ತಲ್ವಾ ಏನವರು ಡಿಪ್ರೆಷನ್ ಏನಂತಾರೆ ಆಟ ಕ್ವಶನ್ ಆನ್ಸರ್ ನಾವು ಕೋಚ್ ಅಲ್ಲ ನಾವು ಡೆಡ್ಜು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ ಓಕೆ ಎರಡನೇ ಕ್ವಶನ್ ಡಿಪ್ರೆಷನ್ ಹೋಗಿ ಇವಾಗ ಬಂದಿದ್ದೀನಿ ಎರಡನೇ ಕ್ವಶನ್ ನಿಮ್ಮಿಬ್ಬರಲ್ಲಿ ಇಷ್ಟವಾದ ಹಣ್ಣು ಆಯ್ತು ನೀನು ಹೇಳುವ ಅಂದ್ರೆ ನಿಮ್ಮ ಅತ್ತಿಗೆ ಅದು ನೀನು ನಿಮ್ಮ ಅಕ್ಕನ ಹೇಳ್ಬೇಕು ನೀವು ಹಣ್ಣು 1 2 ಇಲ್ಲ ನಂಗೆ ಸ್ಟ್ರಾಬೆರಿ ಇಷ್ಟ ಅವ್ರು ಹೇಳು ಈಗ ಫೈಂಡಿಂಗ್ ಬರ್ತದೆ ಇವಳಿಗೆ ಇದು ಕರ್ಬೂಜ ಕೈ ಎತ್ತದೊಳಗಳು ಪಾಯಿಂಟ್ ತಗೊಂಡು ಮತ್ತೆ 1 ಪಾಯಿಂಟ್ ಸಿಂಚುಗೆ ಇಲ್ಲಿ ಕೇಳು ನನ್ನ ಕಡೆಯಿಂದ ಓದಿದ್ದು 1 ಪಾಯಿಂಟ್ ಅಲ್ಲ 0.5 ಈಗ ಇಬ್ರು 1 ಪಾಯಿಂಟ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು ಈಗ ಆಯ್ತು ನೀವಿಬ್ಬರಲ್ಲಿ ಇಬ್ರುವೆ ಹುಟ್ಟಿದ ಊರು ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ ಹುಣಸೂರು ಆಸ್ಪತ್ರೆ ಹೇಳ್ಬೇಕಾ ಹುಣಸೂರು ಆಸ್ಪತ್ರೆ ಹಂಗೆ ಹೇಳ್ಬೇಕು ಸರಿಯಾ
ಇಬ್ರು ಒಂದೇಯಾ? ಒಂದೇ. ಇಲ್ಲಿ ಪಾಯಿಂಟ್, ಈ ಪಾಯಿಂಟ್ ಇಂಚಿಗೆ. ಕೇಳು. ಹೇಳ್ತೀನಿ, ಕೇಳನೆ. ಸಕ್ಕತ್ತಾಗಿ ಹೇಳ್ತೀನಿ. ಇದು ನಿಮ್ಮ ಅಪ್ಪ ಅಮ್ಮ ಇಬ್ರಿಗೂ ಸಂಬಂಧಪಟ್ಟಿದ್ದು. ನಿಮ್ಮ ಅಪ್ಪ ಅಮ್ಮನ ಮದುವೆ ವಾರ್ಷಿಕೋತ್ಸವ ಕೇಳಿಸ್ಕೊಂಡ? ಏನ್ ಮದುವೆ ವಾರ್ಷಿಕೋತ್ಸವ ಅಂತ ಅಷ್ಟೇ ಹೇಳಿದ್ದು. ಇಂಚು ಹೇಳಂಗಿಲ್ಲ, ನೀನ್ ಹೇಳು. ಹೇಳಂಗಿಲ್ಲ. ನಾನ್ ನಿಮ್ ಕ್ವಶನ್ ಫುಲ್ ಸಂಪೂರ್ಣ ಮಾಡಿಲ್ಲ. ಹೆಂಗ್ ಮೋಸ ಆಯ್ತಾ? ಮದುವೆ ವಾರ್ಷಿಕೋತ್ಸವ, ಅದು ವಾರ್ಷಿಕೋತ್ಸವ ಆಚರಿಸಿದಿರಂತ ಕೇಳ್ಬೋದು. ನಾನು ಏನೋ ಕೇಳ್ತೀನಿ. ಆಯ್ತು, ಈಗ ಇವಳಿಗೆ ಹಿಂಗೆ ಹೇಳ್ಕೊಡ್ತೀನಿ. ಕೇಳ್ತೀನಿ, ಈಗ ನಾನು ಏನೋ ಕೇಳ್ತೀನಿ. ಮದುವೆ ವಾರ್ಷಿಕೋತ್ಸವ ಯಾವ ತರ ಆಚರಣೆ ಮಾಡ್ಕೊಂಡಿದ್ದಾರ ಅಂತ ಕೇಳಕ್ಕಂತ ಬಂದೆ ನಾನು. ಸರಿ ಆಯ್ತು. ಗೈಸ್, ಇಂಚು ಪಾಯಿಂಟ್ ಇಲ್ಲ. ಈಗ ಎತ್ತವ್ರು ಯಾರು? ಕೈ ಎತ್ತಿದವ್ರು ನಿಂಗೆ ಪಾಯಿಂಟೇ ಇಲ್ಲ. ಸರಿ ಆಯ್ತು. ಪಾಯಿಂಟ್ ಪರೀಗ ಅದಕ್ಕೆ ಕೇಳ್ತೀನಿ. ಅದಕ್ಕೆ ಹೇಳ್ತಾರೆ, ಹೇಳಿ. ಅದಕ್ಕೆ ಯಾವಾಗ್ಲೂ ಮಾಡಿಲ್ಲ ಅವರು ವಾರ್ಷಿಕೋತ್ಸವ. ಮಾಡಿಲ್ವಾ? ಅದಕ್ಕೆ ನೀವು ಮದುವೆಯಾಗಿ ವಾರ್ಷಿಕೋತ್ಸವ ಮಾಡ್ಕೊಂಡಿದ್ದೀರಾ? ಅಂದ್ರೆ ಮದುವೆಗೆ ದಿನ ಅಂದ್ಬಿಟ್ಟು ಏನಾರು ಸಂಭ್ರಮ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿಲ್ವಾ? ಅದಕ್ಕೆ ನೀವು ಪಾಯಿಂಟ್ ನಿಂಗೆ. ಇಂಚಿಗೆ 3 ಪಾಯಿಂಟ್ ಆಯ್ತು, ಇಂಚು ಒಂದೇ ಪಾಯಿಂಟು. ಒಂದೇ ಪಾಯಿಂಟು. ಎರಡು ಕರ್ಬೂಜ ಒಂದು ಪಾಯಿಂಟ್, ಈಗ ಒಂದು. ಅದೆಲ್ಲ ನನಗೆ 2 ಬರ್ಬೇಕು. 2 ಹೆಂಗೆ? ಫಸ್ಟ್ ಅಮ್ಮಂದು ಹೇಳಿದ್ನಲ್ಲ, ಅದೊಂದು ಹುಟ್ಟಿದ್ದು ಹುಣಸೂರು. ನಿನ್ಗೆ ಬರ್ಬೇಕಾಯ್ತಾ? ಇಂಚಿಗೆ ಇಂಚು ಇಬ್ರಿಗೂ 1 ಪಾಯಿಂಟ್. 2 ನನಗೆ. ನಿನ್ಗೆ 2 ಪಾಯಿಂಟ್ ಸಂಸಮ. ಡಿಪ್ರೆಷನ್. ಓಕೆ, ಈಗ ಕೇಳ್ತೀನಿ. ಇದು ಒಂದು ಬ್ಯೂಟಿಫುಲ್ ಕ್ವಶನ್. ಅಚ್ಚಿಗೆ ನಿಮ್ಮ ಪ್ರೀತಿಯ ಅಜ್ಜಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಏನ್ ಕ್ವಶನ್? ನಿಮ್ಮ ಪ್ರೀತಿ ಅಜ್ಜಿ ಗೊತ್ತಾಯ್ತು. ಸಾರಿ. ಗೈಸ್ ನೋಡಿ, ಹಿಂಗೆ ಹಿಂದೆ ಮುಂದೆ ಗೊತ್ತಿಲ್ಲ, ಸುಮ್ಮನೆ ನಾನು ಅದೇ ಎತ್ಬಿಡೋದು. ಆ ಕ್ವಶನ್ ಲಾಸ್ಟ್ ಆಗಿ ಕೇಳ್ತೀನಿ, ಕ್ಯಾನ್ಸಲ್. ಈ ಕಥೆಯಿಂದ ನೀವುಗಳು ಮದುವೆ ಆಗಿದ್ದ ಆನಿವರ್ಸರಿ ಡೇಟ್ಸ್? ನಾನು ಮದುವೆ ಆಗಿದ್ದು 1 2 ಗಂಟೆ ಇರ್ಲಿ, 3 22 22 5 ನಿನ್ ಡೇಟ್ ಹೇಳೋದು ಏನ? 22 ಯಾವ್ದು? 22 ನಾನು ಹೇಳಕ್ ಬರ್ತದೆ. 22 ಯಾವ್ದು? 22 ತಪ್ಪಾಗ ಒಂದಪ್ಪ ತಪ್ಪು ಮುಗ್ದಾಯ್ತು. ತಪ್ಪು ತಪ್ಪೆ. ಅನ್ಕೊಂಡಿಲ್ವಾ? ಒಂದು ವರ್ಷ ಆಗದೆ ಅಪ್ಪ. ನಾನೋಡು ಮದುವೆಗೆ 1 ವರ್ಷದ ಮೇಲೆ 22 ಬತ್ತು. ತಪ್ಪು ತಪ್ಪೆ. ಒಂಚೂರು ಹೇಳ್ತಿದ್ರು ತಿಯಲೆ. ಅದಕ್ಕೆ ನೀವು ಹೇಳಿ. ನಮ್ದು 13/3/2023 ಪಾಯಿಂಟ್. ಅದಕ್ಕೆ ಇಂಚು ಅದಕ್ಕೆ 3 ಪಾಯಿಂಟ್. ಇಂಚು ಅವರು 2 ಪಾಯಿಂಟ್. ನೀವು ಅದ್ರಲ್ಲಿ 22 ಹೇಳ್ತಾ ಇದ್ದೀನಿ ನೀನು. ಡಿಪ್ರೆಷನ್ ಈಗ ನಿಮ್ಮ ಇಬ್ಬರ PUC ಮಾರ್ಕ್ಸ್. ನಾನು ಎತ್ತಿದ್ದು ಫಸ್ಟ್ ಹೇಳ್ತಿರೋದು ಇಂಚಿನ ಎತ್ತಾಳೆ. ಡಿಪ್ರೆಷನ್ಗೆ ಹೋಗ್ತಾಳೆ. ನಿಮ್ಮ ಅಕ್ಕನ 443. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಪಾಯಿಂಟ್ ಅವ್ರಿಗೆ, ನೀನ್ ತಪ್ಪು ಮಾಡ್ಕೊತಾ ಇರೋದು. ಪಾಯಿಂಟ್ ಅವ್ರಿಗೆ. ಸಕ್ಕತ್ತಾಗಿದೆ. ಪಕ್ಕ ಇತ್ತು. ಪಾಯಿಂಟ್ ನಾಲ್ಕು ಪಾಯಿಂಟ್ ಅದಕ್ಕೆ ನನ್ ಬರಲ್ಲ. ಇವ್ರ್ದು ನಾನು. ನನ್ ಬರಲ್ಲ. ಇವ್ರ್ದು ನಾನು. ನಾವೇನು ತಪ್ಪು ಮಾಡಿದ್ವಾ? ನನ್ ಕಡೆಯಿಂದ ಗೆಲ್ತು. ನನ್ ಕಡೆಯಿಂದ ಗೆಲ್ತು. ಅಲ್ಲ ನಾನು ಡಿಪ್ರೆಷನ್. ಅಯ್ಯೋ ಉಳ್ದು ಹೇಳ್ಬೇಕಲ್ಲ ಆತು. ಆಯ್ತು, ಇದು ಕ್ವಶನ್ ಚೆನ್ನಾಗದ. ಕರೆಕ್ಟಾಗಿ ಕೇಳಿಸ್ಕೊಂಡು ಆಮೇಲೆ ಹೇಳ್ತಿ. ನಿಮ್ಮ ಪ್ರೀತಿಯ ತಮ್ಮ. ನಾನು. ಪ್ರೀತಿಯ ತಮ್ಮ. ನಾನು. ಏನು ಹಂಗಾರಿಂದ ನನಗೆ ಬರ್ಬೇಕು. ಆಗಿನ ಕೊಟ್ಟೆ. ಪಾಯಿಂಟ್ ನಿಮಗೆ ಬರ್ತದೆ ಇದು. ಹೇಳು. ಪ್ರೀತಿಯ ತಮ್ಮ ಸುರೇಶ್. ಹೇಳು. ಏನು ಅಷ್ಟೇ. ಏನ್ ಕ್ವಶನ್ ಹೇಳ್ಬೇಡ. ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲದಂಗೆ ಮತ್ತೆ ಯಾಕೆ ಹೇಳ್ತಿದ್ದೆ? ನಿನ್ ಪ್ರೀತಿಯ ತಮ್ಮ ಅಂದ್ರೆ ತಮ್ಮ ಏನು ಹೇಳ್ತಾ ಇದ್ದಪ್ಪ ನಾನು. ಸರಿ ಕೇಳು. ಇದು ನನಗೆ ಬರ್ಬೇಕು. ನಿಮ್ಮ ಪ್ರೀತಿಯ ತಮ್ಮನ ಹುಟ್ಟಿದ ದಿನ. 10 2 ತಪ್ಪು. 22 ತಪ್ಪು. 22 ದೇವಾ ದೇವಾ ಊಟ ಮಾಡಿ. 22 ಡಿಪ್ರೆಷನ್. ಡಿಪ್ರೆಷನ್. ಎಲ್ಲ ಗೊತ್ತು. ಜೋರ್ಸು ಏನೋ ಓವರ್ ಕಾನ್ಫಿಡೆಂಟ್ ಡಿಪ್ರೆಷನ್. ನಾನು ಹೇಳ್ಕೊಂಡ್ರೆ ನನ್ಗೆ ಗೊತ್ತಿಲ್ಲ. ಒಂದು ಡೇಟ್ ಆಫ್ ಬರ್ತು 22/2/2010. ಅದಕ್ಕೆ ಇದು 5 ಪಾಯಿಂಟ್. ಇಂಚೂರು ಒಂದೇ 2.8 ಓವರ್ ಕಾನ್ಫಿಡೆಂಟ್. ನನ್ಗೆ ಗೊತ್ತು. ಹೇಳಕ್ ಹೋಗಿ ಹೇಳ್ಬಿಟ್ಟೆ. 10 ಅದು ಮುಗಿಯುತ್ತೆ. ತಪ್ಪಾಯ್ತು ಅಂತ. ಆನಿವರ್ಸರಿ ಡೇಟ್ ಗೊತ್ತಿಲ್ಲ ಅವಳಿಗೆ. ಗೊತ್ತಿಲ್ಲ ಹೇಳಿ ನಾನು. ಯಾಕೆ 22 ಅಂತ? ಅದೇ ಡಿಪ್ರೆಷನ್. ನಿಮ್ಮಿಬ್ಬರ ಇಷ್ಟವಾದ ನನ್ಗೆ ಗೊತ್ತಿಲ್ಲ. ಏನಾರ ಅಲ್ಲಿ ನಿಂಗೆ ಹೋಯ್ತೋಕೆ ನಿಮ್ಮಿಬ್ಬರ ಇಷ್ಟವಾದ ತರಕಾರಿ. ನಾನು. ಹೇಳು. ನನ್ಗೆ ಆಗ್ಲಕಾಯಿ. ಮಜಾ ಆಯಾ. ನನಗೆ ಆಗಕ್ಕೆ ಇಷ್ಟ ಅಂತ ಹೇಳ್ಬಿಟ್ಟು ಈಗ ಆಗಕ್ಕೆ ಇಷ್ಟ ಬಂತೆ. ನಿನ್ ಜನ್ಮಕ್ಕೆ ಹೋಗೋ. ಪಾಯಿಂಟ್ ಇಂಚುಗೆ 3 ಪಾಯಿಂಟ್ ಇಂಚು. ಸಿಂಚು 5 ಪಾಯಿಂಟ್. ನನ್ನ ಕಡೆಗೆ ಹೋಗಿರೋಳ ಬರ್ಲಿ ನೀನು ಡಿಪ್ರೆಷನ್ ಹೋಗಿಲ್ಲ. ನನ್ನ ಕಡೆ ಇದುವೆ ಇಷ್ಟವಾದ ಊಟ ಇಬ್ರಲ್ಲಿ. ನಾನು ಹೇಳು. ಸಿಂಚುದು ಬಿರಿಯಾನಿ. ನನಗೆ ಬಿರಿಯಾನಿ ಇಷ್ಟ. ಮತ್ತಿನ್ನೇನು ಇಷ್ಟ? ಹೇಳಿ ಅದಕ್ಕೆ. ಈಗ ನೀವು ಅವ್ರದ್ದು ಹೇಳ್ತಿದ್ಕೆ ಈಗ ನಿಮ್ದು ಬಿರಿಯಾನಿ ಇಷ್ಟ ಇಲ್ವಾ? ನಿನ್ ಪಾಯಿಂಟ್ ಬಗ್ಗೆ ನಿಂದು ಹೇಳುತ್ತೆ. ಅವ್ರು ಹೇಳ್ತಿರ್ತಿ ಅವ್ರಿಗೆ ಬಿರಿಯಾನಿ ಇಷ್ಟ ಇಲ್ಲ. ಬಿರಿಯಾನಿನೇ ಇಷ್ಟ ಇಲ್ಲ. ಮತ್ತಿನ್ನೇನು? ಬಿರಿಯಾನಿ ಇಷ್ಟ ಇಲ್ಲ. ಏನು ಇಷ್ಟ? ನನಗೆ ಚಿಕನ್ ಇಷ್ಟ. ಸಿಂಚು ಅವ್ರಿಗೆ 6ನೇ ಪಾಯಿಂಟ್ ಬಂತು. ಊಟ ಅದಕ್ಕೆ ಅವ್ರಿಗೆ ಬಿರಿಯಾನಿ ಇಷ್ಟ ಇಲ್ಲ. ನಿಮ್ಗೆ ಗೀ ರೈಸ್ ಚಿಕನ್ ಗೊಜ್ಜು. ನಿಮ್ಗೆ ಬಿರಿಯಾನಿ ಇಷ್ಟ. ಓಕೆ, ಕರೆಕ್ಟಾಗಿ ಹೇಳಿದ್ರೆ. ಅದಕ್ಕೆ ಚಿಕನ್ ಅಂತ ಹೇಳ್ಬಿಟ್ಟು ಇನ್ನು ಚಿಕನ್ ಯಾವ್ದಂತ ಕೇಳ್ತಾರೆ. ಅದಕ್ಕೆ ಬಿರಿಯಾನಿ. ಈಗ ಎಷ್ಟು ಕ್ವಶನ್?
ನಿಮ್ಮಿಬ್ಬರ ಹುಟ್ಟು ಹಬ್ಬದ ದಿನ ನಾನು ಹೇಳು ಇಸಿನ್ ಜೊತೆಗೆ ಏನ್ ಹೇಳ್ಬಾರ್ದು ನೀನು. ಅವಳು ಯಾವ್ದು ಡಿಪ್ರೆಷನ್ ಹೋಗೋಳು. ಹೇಳು ಏನು ಹೇಗೆ ಪಟ್ ಪಟ್ ಅಂತ 1 2 4 5 4ನೇ ತಾರೀಕು 5ನೇ ತಿಂಗಳು 6ನೇ ತಾರೀಕು 5ನೇ ತಿಂಗಳು ನಿಂದು ರಿಯಲ್ ಹುಟ್ಟಿದೆಷ್ಟು? 4 5 2005 ಇಡೀ ಅವಳಿಗಿಡಿ ಡಿಪ್ರೆಷನ್ ಹೋಗಳೆ. ನೀನು ಹೇಳ್ತಾ ಇದ್ದೀವಿ ಎಮೋಷನ್ ಜಾಸ್ತಿ, ಓವರ್ ಕಾನ್ಫಿಡೆಂಟ್ ಪಾಯಿಂಟ್. ಯಾವ್ದು 1/11/2007 ಪಾಯಿಂಟ್ ಅದಕ್ಕೆ ಪಾಯಿಂಟ್ ಅದಕ್ಕೆ 7 ಪಾಯಿಂಟ್. 6ನೇ ತಾರೀಕು ಕರೆ 4ನೇ ತಾರೀಕು 5ನೇ ತಿಂಗಳು 2005. ಅದಕ್ಕೆ ಸರಿ ಆಯ್ತು, ಎಷ್ಟು ಆಗ್ಬಿಡ್ಲಿ. ಅದಕ್ಕೆ 7 ಪಾಯಿಂಟ್. 3 ಪಾಯಿಂಟ್ ನೀನ್ ಹೇಳ್ತಾ ಇದ್ದೀವಿ. ಓವರ್ ಕಾನ್ಫಿಡೆಂಟ್. ಅವಳು ಬರೀ ಅಲ್ಲ ಅವಳು ಸೋಲ್ತಾ ಇರೋದೇ ಬರೀ ಡೇಟ್ ಆಫ್ ಬರ್ತ್. ಓವರ್ ಕಾನ್ಫಿಡೆಂಟ್ ಪಟ್ಟ ಎಮೋಷನಲ್ ಹೇಳಕ್ ಹೋಗ್ಬಿಡೋದು. ಹಂಗೆ ನನ್ಗೆ ಗೊತ್ತು ದಬಾಕ್ಬಿಡ್ತೀನಿ. ಗಾಯ್ಸ್ ಈಗ ಇನ್ನೇನೋ ಅಂತಿಮ ಕ್ಷಣಗಳಿಗೆ ಬಂದಿವಿ. ಸಿಂಚು ಅವ್ರದ್ದು 7 ಪಾಯಿಂಟು, ಇಂಚು ಅವ್ರದ್ದು 3 ಪಾಯಿಂಟು ಅಥವಾ 4 ಪಾಯಿಂಟು. ಅಂದರೆ ಇನ್ನು 3 ಪಾಯಿಂಟ್ ಬೇಕು ನಿನಗೆ. ಇನ್ನು ಕ್ವಶನ್ಗಳು ಉಳಿದಿವೆ. ಆ ಕ್ವಶನ್ಗಳಲ್ಲಿ ನೀನು ಟ್ಯಾಲಿ ಮಾಡಿದ್ರೆ ನೀನು ಬಚಾವೈತ್ಯ, ಆಯಿತಾ? ಈಗ ಕ್ವಶನ್ ಏನು ಅಂದರೆ, ನಿಮ್ಮ ಅಪ್ಪ ಅಮ್ಮನ ಆನಿವರ್ಸರಿ ಡೇಟ್ 6/5/2004. ಏನು 6/5/2004 ಅಲ್ಲ, 7/5/2004. 7/5/2004. ಈಗ ಅಣ್ಣ ಕೇಳ್ಕೊಬರ್ಬೇಕು. ನಂದು ಡೇಟ್ ಆಫ್ ಬರ್ತ್ 6 ಅದಕ್ಕೆ ಅಣ್ಣ ನಂದು 7 ಆನಿವರ್ಸರಿ ಅಂತ ಹೇಳಿತು. ಇಲ್ಲ 7 ಬೆಳಿಗ್ಗೆ ಕೇಳು. ಅಣ್ಣ ಕೇಳಿ ನಾನು ಇಲ್ಲ 7 ಆಗಿದ್ರೆ 6 ನಡಿ ಲೈಟ್ ಹಾಕೋ. ನಿಮ್ದು ಆನಿವರ್ಸರಿ ಡೇಟ್ ಹೇಳಿ ಮಾವ. ಆನಿವರ್ಸರಿ ಡೇಟು ನಿಮ್ಮ ಮದುವೆ ಆಗ್ತಿದ್ದ ವರ್ಷ. ಮದುವೆ ಆಗಿದ್ದು 6/5/2004. ಇಂಚು ಪಾಯಿಂಟು. ಮಿಸ್ ಆಗಿತ್ತು. ನಾನು ಪಾಯಿಂಟ್ ಕೊಟ್ಟೆ 5 ಪಾಯಿಂಟು, 2 ಪಾಯಿಂಟ್. ನಿಮ್ಮ SSLC ಮಾರ್ಕ್ಸ್ 474. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾನು ಹಾಲು ಕೊಟ್ಬಿಟ್ನಲ್ಲ, ಮೈಂಡ್ ಫ್ರೆಶ್ ಆಯ್ತು. ಹಾಲು ಕೊಟ್ಬಿಟ್ನಲ್ಲ, ಮೈಂಡ್ ಫ್ರೆಶ್ ಆಯ್ತು. ಪಾಯಿಂಟ್ ಇಂಚಿಗೆ ಆಯ್ತಾ. ಇನ್ನೊಂದು ಪಾಯಿಂಟಲ್ಲಿ ಅಂತರವಿದೆ. ಕ್ವಶನ್ ಇರೋದು ಇನ್ನೊಂದ್ಯಾ. ನಿಮ್ಮ ಅಜ್ಜಿದ ಆಯ್ತಲ್ವಾ? ಅಜ್ಜಿದು ದಿನದ ಡೆತ್ ಡೇಟ್ ಆಗಿಲ್ವಾ? ಆಗದೆ ಆಗದೆ. ಇನ್ನೊಂದು ಮಾರ್ಕ್ಸ್ ಅಷ್ಟೇ. ಕ್ವಶನ್ಗಳೆಲ್ಲ ಮುಗಿದೋ. ನೀನೇನಾದ್ರೂ ಕೇಳು. ಕ್ವಶನ್ ಏನಾದ್ರು ಮುಗಿದೋ. ಸದ್ಯಕ್ಕೆ ನೀನೇ ಗೆದ್ದಿರೋದು ಈಗ. ನನಗೆ ಇಲ್ಲ ಕ್ವಶನ್ ಈಗ ನೋಟ್ ನನಗೆ
ನಾನು ಗಾಂಧಿ ಕನ್ನಡಕ ತಗತೀನಿ ಗಾಂಧಿ ಕನ್ನಡಕ ಬರೋ ಕೊಡ್ತೀನಿ ಕಾಸು ನಂದು ಕಥ ಅಲ್ಲ ನಂದು ಗೆದ್ದವ್ರು ಕೊಡ್ತೀನಿ. 1 ಪಾಯಿಂಟ್ ಅಲ್ವಾ ಅಂತರ, ಈಗ ಡ್ರಾ ಮಾಡ್ಬೋದು. ನಿಂದು 10ಕ್ಕೆ 7, ನಿಂದು 6. ಈಗ ಹೇಳ್ಬೇಕಂದ್ರೆ ಗೆದ್ದಿದ್ದು 10ಕ್ಕೆ. ಬಟ್ ಅಮೌಂಟ್ ನನ್ಗೇನೆ. ಅಲ್ಲ ಅಮೌಂಟ್ ನಿಮ್ಗೇನೆಯಾ? ಅಮೌಂಟ್ ಈಗ ನೀವು ಇಷ್ಟೊತ್ತಿಗೆ 12:30 ಆಯ್ತು, ಇಷ್ಟೊಂದು ಗಂಟೆ ಇದ್ದೀರಿ ಅಂದ್ರೆ ನಾನು ಅದನ್ನ ತಗೊಂಡು ಜೋಗಡೆ ತಗೋಬೇಕಾಯ್ತದ. ಏನಪ್ಪ ಅಂದ್ರೆ ಟ್ಯಾಲೆಂಟ್ ಔಟ್ ಇಬ್ರಿಗೂ ಸಮ ಕೊಡವ ಅಂತ ಯೋಚನೆ ಮಾಡ್ತಾವನಿ. ಗೆದ್ರೆ ಗೆದ್ರೆ ಇಬ್ರಿಗೂ ಸಮ ಕೊಡವ ಅಂತ ಯೋಚನೆ ಮಾಡ್ತಾವನಿ. ಏನ್ ಕ್ವಶನ್ ಕೇಳನೆ? ಏನ್ ಮಾಡೋದಂದ್ರೆ ಈಗ ಸಡನ್ ಒಂದು ಕ್ವಶನ್ ಕೇಳ್ತೀನಿ, ನೋಡೋದು ಯಾರಿಗೆ ಹೇಳ್ತೀರಿ? ಜೈ ಇಂಚರ ಜೈ ಇಂಚರ ಜೈ ಜೈ ಜೈ. रुको जरा, सबर करो, बोला धक्का बुक्की नहीं करने का, आराम से लेने का. हाँ ಜೈ ಜೈ. ನೀವಿಬ್ರು ಹುಟ್ಟಿದ ವಾರ ನಾನು ಕೈ ಇಬ್ರು ಸಮಾನ ಎತ್ತಿದ್ರಿ. ಹೇಳವಾಯ್ತು. ಆಯ್ತು ಇಂಚುಗೆ ನೀನೇ ತಾನೇ ಎತ್ತಿ, ನೀನ್ ಹೇಳ್ಬೇಕು. ನಾನು ಹುಟ್ಟಿದ ವಾರ ನೀನ್ ಹುಟ್ಟಿದ್ದು. ಇಂಚು ಹೋತ್ಲು ಆಯ್ತು. ನಿಮ್ಮ ಹೇಳು. ಶುಕ್ರವಾರ. ಕರೆಕ್ಟ್. ಶುಕ್ರವಾರ, ಗುರುವಾರ, ಶುಕ್ರವಾರ. ಗೈಸ್ ಫೈನಲಿ ಹುಟ್ಟಿದ್ದು ಸೋಮವಾರ. ಗೈಸ್ ಫೈನಲಿ ನಮಗೆ 8 ಪಾಯಿಂಟ್ಗಳನ್ನ ತಕೊಂಡು ಗೆದ್ದಿದ್ದಾರೆ. ನಾವು ಪ್ರೀತಿಯಿಂದ 2, 4, 6, 8, 10, 12, 14, 16, 18, 20 ಅಂದ್ರೆ 2,000ಗಳನ್ನು ಸೋತಂತಹ ಇಂಚು ಅವರಿಗೆ ಕೊಟ್ಟಿ ಇವ್ರಿಗೆ ಕೊಡಿಸ್ತಾ ಇದೀವಿ. ಧನ್ಯವಾದಗಳು. ನೋಡಿ ದುಡ್ಡು ಹಿಂಗೈತೆ. ಹಲೋ ಕೊಡು ಗೈಸ್. ಓಕೆ, ಈ ಲಾಗ್ನ ನಾನು ಈಗ ಎಂಡ್ ಮಾಡ್ತಾ ಇದೀನಿ. ಕಣ್ಣುಗಳು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಕಣ್ಣುಗಳು ಕ್ಯಾಕ್ರಿಸಿ ಮೊಕ್ಕೆ ತಪ ತುಬುಕದ ಉಗಿತಾವೆ. ಇಲ್ಲಾಗಿ ಏನ್ ಮಾಡ್ತೀನಿ, 12:30 ಆಗೋಯ್ತು. ನಾನೇ ಬಿಡ್ಕೊಟ್ಟು ಅವಂದ ಅರ್ಧ ಬರ್ದೆ ಹೇಳ್ಬಿಡ್ಕೊಟ್ನ. ಶಿವಂದ ಲಡ್ಡುದು ಸಮಯ, ಲಡ್ಡುದು ಹುಟ್ಟಿದ ಸಮಯ 1:38 ನೈಟ್. ನೀನ್ ಹೇಳು. ರೋಹಿತ್ ಹುಟ್ಟಿದ ಇವತ್ತು. ನೀನ್ ಹೇಳು. ಯಾರ್ದು? ರೋಹಿತ್ ಹುಟ್ಟಿದ್ದು ಸಮಯ. ರೋಹಿತ್ ಜನವರಿ 28, 1, ಓ ಮತ್ತೆ ಮಕ್ಳುಗಳದ ನಾವು ಕೆಳಗೋಯ್ತಲ್ವಾ. ಬಟ್ ಆಯ್ತು. 2024 ಸಮಯ ಬೆಳಿಗ್ಗೆ 52, 7:38. ಓಕೆ ಗೈಸ್, ಅದಕ್ಕೆ ಗೆದ್ದವ್ರೆ. ಓಕೆ ಪುಟಾಕಿ ಈಗ 15/2/2026. ಓಕೆ ಗೈಸ್, ಈ ಲಾಗಿಲ್ ಏನು ಮಾಡ್ತೀನಿ, ನಿದ್ದೆ ಬರ್ತದೆ. ಧನ್ಯವಾದಗಳು ಇಲ್ಲಿ ಗಂಟ ನೋಡಿದ್ದಕ್ಕಾಗಿ. ಧನ್ಯವಾದಗಳು. ಇನ್ನೂ ಬೇರೆ ಕ್ವಶನ್ಗಳನ್ನ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕ್ಷಮಿಸಿ. ಬಾಯ್ ಮಾಡಿ. ಬಾಯ್. ನನ್ನ ಕಡೆಯಿಂದ ಬಿಟ್ಕೊಟ್ಟಿನಿ. ನಮ್ಮ ಅಕ್ಕ ಒಂಚೂರು ಬದಿಕಳ್ಳಿ ಅಂತ. ಹೊಸಿಯಲ್ಲ ನಮ್ಮಮ್ಮ